ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಸೆಕೆಂಡ್ ಡೇ ಆಫ್ ಗೋವಾ. ಇವತ್ತು ನಾವು ಓಲ್ಡ್ ಗೋವಾ ಹೊಂಟೇವಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರಿ. ಫಸ್ಟ್ ಚರ್ಚಿಗೆ ಹೋಗೋದಂತ, ಚರ್ಚಿಂದ ಬೀಚಿಗೆ ಹೋಗೋದಂತ. ಸೊ ಚಾವಿ ಹಿಡ್ಕೊಂಡು ನಿಂತೇನೆ, ಪಟ್ಟ ಹೋಗೋಣಂತ. ಅವ್ರಿನ್ನೂ ಬರತ್ತಿಲ್ಲ, ರೆಡಿ ಆಗಿಲ್ಲ ನನ್ನ ತಂದೆಗೆ. ಸೊ ಈಗ ನಾನು ಪಟ ರೆಡಿ ಆಗಿ ಬಂದೆ. ನೋಡ್ರಿ ಶೇನ್, ನೋಡ್ರಿ ಹೆಂಗೈತಿ. ಇಲ್ಲ ನಿಂದ್ರಶೇನ್ ನಿಮ್ಮ ಕಾರ್ನ ಚಂದ ತೊಳೆದ, ಚಂದ. ಇವನ ತೊಳೆದಿದ್ದು ಹೇಳ್ಬೇಕಂದ್ರೆ ತೆಗಿಯೋ, ತೆಗಿ ಕೊಂಡ ಹಿಡ್ಕೊತೀನಿ. ಏನು ಮಾಡಲಿ ತೆಗಿಯೋದು ಕರೆಕ್ಟ್ ಇಡ್ಬೇಕು. ನೀನು ಇಡ ಎತ್ತು ಇಡ. ಕಸ ಹಾಕ್ಬೇಕ. ಬ್ಯಾಗ್ ತೆಗಿದೀವ, ಇಡಾಕ್ತಿದ್ ನಾನು. ಈಗ ಕೆಲಸ ಮಾಡತ್ತ ನಾವು ಪೈಸೆ ನೋಡ್ರಿ. ನಮ್ಮ ಬ್ಯಾಗ್ ಇಡಾತಿಲ್ಲ, ಇದು ಮಾಡೋಣ ಅಂತೀವಿ. ಬರೀ ಗೈಸ್ ಇಡ ಹಂಗೆ ಯಾಕೆ ಮಾಡ್ತೀವಿ. ಎಲ್ಲ ಪೂರ ಕಾಳು ಗಾಯಿಸಿದೆ, ಎಲ್ಲ ಪೂರ ಚಿರ್ತಿಗಿರ್ತಿ ನೀವೇ ಬರ್ತಾವಂತೆ ಅಂದ್ರೆ ನಿನ್ನೆ. ಗೈಸ್, ನಂದು ಹೊಸ ಬ್ಯಾಗ್ ನೋಡ್ರಿ. ಇಲ್ಲಿ ಇದ್ರೊಳಗೆ ಇಟ್ಟೇನೆ ಎಲ್ಲ ನಂದು ವಸ್ತುಗಳು ನೋಡಿಲ್ಲ. ವಾಚ್ ಇದ್ರಾಗ ಐತಿ, ಚಾರ್ಜರ್ ಇದ್ರಾಗ ಇಟ್ಟೇನಿ. ಆಮೇಲೆ ಇವರೊಂದು ಏನೇನು ಇಟ್ರು. ಈಗ ಇಲ್ಲಿಂದ ಬಿಡೋದೆ ಬಿಟ್ಟೆ. ಎಲ್ಲಿ ಹೋಗೋದೆ? ಫಸ್ಟ್ ಓಲ್ಡ್ ಗೋವಾ ಅಂತ ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಚರ್ಚ್ ಅಂತ ನೋಡ್ಬೇಕು. ಅಲ್ಲಿ ಹೋಗಿ ಮುಂದೆಲ್ಲಿ ಹೋಗ್ಕಾರ ಗೊತ್ತಿಲ್ಲ. ನೋಡೋಣ ಗಾಯ್ಸ್, ಇವತ್ತು ಏನೇನು ಹಾಕಿದೆ ಎಲ್ಲ ಮಾಡೋಣ, ಎಂಜಾಯ್ಮೆಂಟ್. ಗಾಯ್ಸ್ ಈಗ ನೋಡ್ರಿ, ಎಲ್ಲರಿಗೂ ಹಾರ್ನ್ ನೋಡಿತೀವಿ. ಅಂದ್ರೆ ಬರ್ತಾರೆ ಅವ್ರಿಗೆ, ಅದಿಲ್ಲ ಅಂದ್ರೆ ಬರಂಗಿಲ್ಲ, ಲೇಟ್ ಮಾಡ್ತಾರೆ ನೋಡ, ಭಾಳ ಲೇಟ್ ಮಾಡ್ತಾರೆ. ಏನು ನೋಡ್ರಿ ಅಣ್ಣ ಚಣ್ಣ ಹಾರ್ನ್. ಕಿಟಕಿ ಸರ್, ನಾ ಹಾರ್ನ್ ನೋಡಿಲ್ಲ ಅಂದ್ರೆ ಬರಂಗಿಲ್ಲ ಗಾಯ್ಸ್ ಅವ್ರು. ಇಂತು ನಾವು ಗಾಡಿ ಹಿಂಗೆ ಹೋದ. ಈಗ ಬರೀ ಗಾಯ್ಸ್ ಅವರು ಬರ್ತಾರೆ. ನಾವು ಈ ಗಾಡಿ ಹತ್ತಿ ಈಗ ಓಲ್ಡ್ ಗೋವಾಕ್ಕೆ ಹೋಗೋದು. ಅಲ್ಲಿ ರೆಡಿ ಕಾಣತಿಲ್ಲ ಅವ, ಅಲ್ಲಿ ನಮ್ಮ ಅಣ್ಣ ಇದ್ದ, ಹೋದ ಇಲ್ಲಿ ವಾಪಸ್. ಈಗ ಬಂದ. ಸೊ ಗಾಯ್ಸ್, ಈಗ ಅವ್ರು ಬರೋ ಮಟ್ಟ ವೇಟ್ ಮಾಡ್ತೇನೆ, ಆಮೇಲಿಂದ ಹೋಗೋಣ ಗಾಯ್ಸ್. ಓಲ್ಡ್ ಗೋವಾ ತೋರಿಸ್ತೇನೆ ನಿಮ್ಗೆ ಇವತ್ತು. ಸೊ ಗಾಯ್ಸ್, ಈಗ ನಾವು ಜಸ್ಟ್ ಓಲ್ಡ್ ಗೋವಾಗೆ ಬಂದ್ವಿ. ಇದು ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಏನಂತಾರೆ ಬಾಡಿ ಚರ್ಚ್ ಒಳಗೆ ಐತಿ. ಯಾವ ಚರ್ಚ್ ಅಂತಂದ್ರೆ ಜೀಸಸ್ ಬೆಸಲಿಕಾ ಅಂತೇಳಿ ಚರ್ಚಿನ ಹೆಸರು. ಸೊ ನಿಮ್ಗೆ ಇದ್ರದ್ದು ಸಣ್ಣ ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದ್ರ ಕೂಡ ನಾ ಇದ್ರದ್ದು ಹಿಸ್ಟ್ರಿನೂ ಹೇಳ್ತೀನಿ, ಚಂದಾಗ ನೋಡ್ಬೋದು ನೀವು. ಇಲ್ಲಿ ಐತಿ ಈ ಚರ್ಚ್. ಇಂಡಿಯಾದೊಳಗಿರೋ ಸಣ್ಣ ಸ್ಟೇಟು ಗೋವಾ ಒಳಗೈತಿ. ಈ ಚರ್ಚಿನ ಹೆಸರು ಬಾಮ್ ಜೀಸಸ್ ಬೆಸಲಿಕಾ ಅಂತೇಳಿ ಐತಿ. 1594 ಜೆಸ್ವಿಟ್ ಫಾದರ್ಸ್ ಅವರು ಈ ಚರ್ಚ್ನ ಕನ್ಸ್ಟ್ರಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 1506 ಒಳಗೆ ಆರ್ಚ್ ಬಿಷಪ್ ಡೋಮ್ ಫಾದರ್ ಅಲೆಕ್ಸೋ ಮ್ಯಾನಜಿಸ್ ಅವರ ಪವಿತ್ರಿಗೊಳಿಸ್ತಾರೆ. ಈ ಚರ್ಚ್ ಬ್ಯಾರೋಕ್ ಮತ್ತು ಮ್ಯಾನರಿಸ್ಟ್ ಸ್ಟೈಲ್ ಒಳಗೆ ನಿರ್ಮಿತವಾಗೈತಿ. ಈ ಚರ್ಚಿಂದ ಮುಂಭಾಗದಾಗ ಕೆತ್ತಿದ್ದ ಬೆಸಾಲ್ಟ್ ಕಂಬಗಳದಾವ. ಈ ಚರ್ಚ್ ಸೆಂಟ್ ಇಗ್ನೇಷಿಯಸ್ ಆಫ್ ಲೋಯಲಾ ಅವರಿಗೆ ಸಮರ್ಪಿತವಾಗೈತಿ. ಈ ಚರ್ಚಿಂದ ಮುಖ್ಯ ಬಲಿಪೀಠ ಚಿನ್ನದ ಲೇಪಿತದಿಂದ ಕಂಡು ಬರ್ತೈತಿ. ಈ ಚರ್ಚಿಂದ ಮುಖ್ಯ ಪ್ರಾಮುಖ್ಯತೆ ಏನಂತಂದ್ರೆ
ಸಂಟ್ ಫ್ರಾನ್ಸಿಸ್ ಝೇವಿಯರ್ ಅವ್ರದ್ದು ಬಾಡಿ ಈ ಚರ್ಚ್ ಒಳಗೆ ಇನ್ನಂತರೂ ಐತಿ. ಈ ಸಂಟ್ ಫ್ರಾನ್ಸಿಸ್ ಝೇವಿಯರ್ ಯಾರಪ್ಪ ಅಂತಂದ್ರೆ ಜೆಸ್ಯೂಟ್ ಸೊಸೈಟಿದು ಕೋ ಫೌಂಡರ್. 1541 ಪೋರ್ಚುಗಲ್ ರಾಜ 3ನೇ ಜಾನ್ ಮತ್ತು 3ನೇ ಪೋಪ್ ಪೌಲ್ ಇವ್ರನ್ನ ನೇಮಿತ ಮಾಡ್ಕೋತಾರ. ಏನಂತೇಳಿ ನೇಮಿತ ಮಾಡ್ಕೋತಾರ ಅಂತಂದ್ರೆ ಕ್ಯಾಥಲಿಕ್ ಮಿಷನ್ದ ಮುಖ್ಯಸ್ಥರಾಗಿ ನೇಮಿತ ಮಾಡ್ಕೋತಾರ. ನೇಮಿತ ಮಾಡ್ಕೊಂಡಾದ್ಮೇಲೆ ನೇಮಿತವಾದ ಮುಂದಿನ ವರ್ಷ ಅಂತಂದ್ರೆ 1542 ಇವರು ಗೋವಾಗೆ ಬರ್ತಾರೆ. ಇವರು ಗೋವಾದೊಳಗೆ ಇದ್ಕೊಂಡು ಪ್ರಬೋಧನೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ದಾಸೋಹ ಅಂಥೇಳಿ ಇನ್ಸ್ಟಿಟ್ಯೂಷನ್ಸ್ಗಳ್ನ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ಇವರು ಚೀನಾಕ್ಕೆ ಹೋಗ್ತಾರೆ. ಚೀನಾಕ್ಕೆ ಹೋದಾಗ ಇವರು ಒಂದು ಜ್ವರದಿಂದ ಸತ್ತು ಹೋಗ್ಬಿಡ್ತಾರೆ. ಚರ್ಚ್ ಇತಿಹಾಸದ ಪ್ರಕಾರ ಇವರು ತೀರ್ಕೊಂಡಾದ್ಮೇಲೂ ಇವ್ರದ್ದು ಬಾಡಿ ಕೊಳ್ತಿರೋದಿಲ್ಲ. ಹೀಗಾಗಿ ದಿವ್ಯ ಶರೀರವಾಗಿ ಉಳ್ಕೊಂಡ್ಬಿಡ್ತೈತಿ. ಹೀಗಾಗಿ ಆ ಶರೀರವನ್ನು ಇಲ್ಲಿ ಗೋವಾದೊಳಗಿರೋ ಬಾಮ್ ಜೀಸಸ್ ಚರ್ಚಿಗೆ ತಂದಿಡ್ತಾರೆ. ಸೊ ಇವಾಗ ಈ ಶರೀರವನ್ನು 10 ವರ್ಷಕ್ಕೊಂದ್ಸಲ ಹೊರಗೆ ತೆಗೆದಿಡ್ತಾರೆ. ಲಕ್ಷಾಂತರ ಮಂದಿ ಈ ಶರೀರವನ್ನು ನೋಡಕ್ಕಂತೇಳಿ ಬರ್ತಾರೆ. ಸೊ ಈ ಬಾಮ್ ಜೀಸಸ್ ಚರ್ಚ್ದ ಹಿಸ್ಟ್ರಿ ಆಗಿತ್ತು. ನೀನು ಬುಲೆಟ್ ನೋಡೋದು ಹೇಳಿ ನೋಡ್ರಿ. ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಇಲ್ಲಿ ಹಾರ್ಲಿ ಡೇವಿಡ್ಸನ್ ಐತಿ. ಬೈಕ್ ಮೇಲೆ ಬೈಕ್ ಕಾಣಂತ ಹೇಳ್ತು ನಾವು. ಈಗ ನಮ್ಮ ಮಾಮದ ಮನೆಗೆ ಬಂದಿದ್ವಿ. ಎಲ್ಲಿ ಅಡ್ಕೆ ಹಾಕೊಂಡು ಬಾಯ ಫುಲ್. ಈಗ ನಾವು ಬೀಜಿಗೆ ಹೊಂಟೇವಿ ಆಟ ಆಡೋಕ್ಕೆ. ಪಾಪ ಎಸಿ ಹಾಕ್ಯಾರ, ಕಿಟಕಿ ಇಳಿಸ್ಬಾರ್ದು. ಓಲ್ಡ್ ಗೋವಾದ ಚರ್ಚ್ ಮುಗಿಸ್ಕೊಂಡು ಈಗ ಕೋಲ್ವಾ ಬೀಚಿಗೆ ಬಂದೇವಿ. ಇಲ್ಲಿ ನೋಡ್ರಿ, ಇದೆ ಕೋಲ್ವಾ ಬೀಚ್. ಹಂಗಂತ ಅನ್ಕೊಬಿಡ್ರಿ, ಇಲ್ಲಿದ್ದು ಕೋಲ್ವಾ ಬೀಚ್. ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿ ಜಿಗಿದಾಡಿ ಹೋಗ್ತೇವೆ. ಇಲ್ಲಿ ನೋಡ್ರಿ, ಹಾಯ್ ಮಾರು. ನೋಡ್ರಿ ಕೋಲ್ವಾ ಬೀಚ್ ಇದೆ. ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಸ್ವಲ್ಪ ಜಿಗಿದಾಡಿ ಆಮೇಲೆ ನೋಡ್ರಿ ಚಪ್ಪಲ್ ಹಾಕೊಂಬರ್ಬಾರ್ದು ಅಂದ್ಕೊಂಡಿದ್ವಿ. ಮಮ್ಮಿ ಹಾಕೊಂಬ ಅಂದ್ರೆ ನೋಡ್ರಿ ಗಾಡಿ ಹೆಂಗೆ ಫುಲ್ ಹಂಗೆ ಮಾಡಿಸ್ಬೇಕು. ಗಾಡಿ ಲೈಫ್ ಸೇವರ್ ಗಾಡಿ ಇದೆ ನೋಡ್ರಿ. ಬೀಚ್ ಹಿಂಗೈತೆ ಪೂರಾ. ಜಾಸ್ತಿ ಮಂದಿಲ್ಲ. ಗೊತ್ತಿಲ್ಲ. ಸೈನ್ಸ್ ಹುಡುಗಂಗೆ ಕೇಳ್ಬೇಕು ನೀ. ಸೊ ಗಾಯ್ಸ್, ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಸಿಗ್ತಾನೆ. ಬಾಯ್. ಆಟ ಆಡಿ ಆಮೇಲೆಲ್ಲ ಆಟ ಆಡಬೇಕಾದ್ರೆ ಸಿಗ್ತಾನೆ. ಆಟ ಆಡಬೇಕಾ? ಅಲ್ಲಿ ಮೊಬೈಲ್ ತೊಗೊಂಡೋಗಿ ಬರಲ್ಲ ಅಂತ ಟ್ರೈಪಾಡ್ ತರಬೇಕಿದ್ದೆ. ಸೊ ಬಾಯ್ ಗಾಯ್ಸ್, ನೋಡ್ರಿ ಒಂದು ನಿಮಿಷ. 1 year later.
ಗಾಯ್ಸ್ ಈಗ ಇದು ಕಾರವಾರ ದಾಟಿ ಈ ಕಡೆ ಬಂದ್ವಿ. ಈ ಕಡೆ ಅಂದ್ರೆ ಯಲ್ಲಾಪುರ ಹೊಂಟೇವಿ. ಸೊ ಇವತ್ತು ಟ್ರಿಪ್ ಫುಲ್ ಗಿಚ್ಚಾಗುತ್ತೆ. ಸೊ ಇಲ್ಲಿ ವಾಶ್ರೂಮ್ ಐತಿ, ಅದಕ್ಕೆ ನಿಂತೇವಿ. ಅಲ್ಲಿ ಸ್ವಲ್ಪ ಅಂಗಡಿ ಐತಿ, ಅಂಗಡಿ ಒಳಗೆ ಹೋಗಿ ಏನಾರ ತೊಗೊಂಡು ತಿನ್ನೋಣಂತ ಹೇಳಿ ನಿಂದಿರ್ಸೇವಿ. ಸೊ ಇದು ಹೈವೇ ಕಡೆಯಿಂದ ಬಂದ್ವಿ, ಹಿಂಗೆ ಹೋಗ್ಬೇಕು. ಸೊ ವಾಶ್ರೂಮ್ಗೆ ಅಂತೇಳಿ ನಿಲ್ಲಿಸಿದ್ವಿ, ಇಲ್ಲೇ ಸಿಕ್ತು ವಾಶ್ರೂಮ್. ಇವಂತೂ ಫುಲ್ ಬ್ಯುಸಿ ಆಗ್ಬಿಟ್ಟಾನ. ನಮ್ಮ ಅಣ್ಣನೂ ಅಲ್ಲಿ ಅಂತಾನೆ. ಸೊ ಅಲ್ಲಿ ಅಂಗಡಿಗೆ ಹೋಗಿ ಏನಾರ ತಿನ್ನಕ್ಕೆ ತೊಗೊಳೇನ್ರಿ, ಏನಾರ ಇದ್ರೆ ತಿಂದೆ ಮನೆಗೆ ಹೋಗೋಣ. ಹೋಗೋದು ಲೇಟ್ ಆಗೈತೆ, ಒಂದು 11-12 ಗಂಟೆ ಆಗ್ಬೋದು. ಸೊ ಯಲ್ಲಾಪುರದಾಗ ನಮ್ಮ ಅಜ್ಜಿ ಮನೆ ಐತಿ. ಹೆಂಗೈತೆ ಅಂತಂದರೆ ಯಲ್ಲಾಪುರದಿಂದ ಈ ಕಡೆ ಪೂರ ನಮ್ಮ ಪಪ್ಪರ ಫ್ಯಾಮಿಲಿ ಐತಿ, ಹುಬ್ಳಿ ದಾಟ ಎಲ್ಲ ಪೂರ ಆ ಕಡೆ ನಮ್ಮ ಮಮ್ಮಿ ಫ್ಯಾಮಿಲಿ ಐತಿ. ಬಾಜು ಬಾಜು ಹಂಗೆ ಅಪೋಸಿಟ್ ಇಟ್ರ ಫುಲ್ ಗಿಚ್ಚೈತ್ರಿ ನಮ್ದು ಫ್ಯಾಮ್ಲಿ. ಸೊ ಇಲ್ಲಿಂದ ಯಲ್ಲಾಪುರಕ್ಕೆ ಹೋಗಿ ನಮ್ಮ ಅಜ್ಜಿ ಮನ್ಯಾಗ ಊಟ ಮಾಡಿ ಸಿದ್ಧ ನಮ್ಮ ಮನೆಗೆ ಹೋಗ್ತೀವಿ. ಬಾಯ್ ಮರ ಏನಾರ ಹೇಳಕ್ಕೆ ಇಷ್ಟಪಡ್ತಿ? ಹೆಂಗಿತ್ತು ನಿನ್ನ ಟ್ರಿಪ್? ಹಾಂ ಮತ್ತೆ ಮತ್ತೆ ಹೆಂಗತ್ತ? ಇವಂಗೆ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ. ಇವಂಗ ಅನ್ಬೇಡು, ಅಣ್ಣ ಅಂತ ಹೇಳ. ಗಜಬ್ ಬೇಜತಿ ಏ ಗಾಯ್ಸ್ ನೋಡ್ಕೋತ ಗಾಯ್ಸ್, ಒಂದು ಭಾಳ ಆಗೈತಿ, ಒಂದು ಭಾಳ ಆಗೈತಿ, ಒಂದು ಹಿಡ್ಕೋತಾನೆ ಒಂದು ಸಲ. ಮತ್ತೆ ಎಕ್ಸ್ಪೀರಿಯನ್ಸ್ ಹೇಳೋ ನಿಂದು, ಹೆಂಗಿತ್ತ ಟ್ರಿಪ್ ಪೂರ? ಈಗ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ವ್ಲಾಗ್ ಅಂದ್ರೆ ಅಕ್ಟೋಬರ್ ಮತ್ತೆ ಹೋಗ್ತೀವಿ ಗೈಸ್. ನಾವು ಕನ್ಫರ್ಮ್ ಆಗಿಲ್ಲ ಇನ್ನೂ, ನೋಡ್ಬೇಕು ಅವಾಗ ಮತ್ತೆ ಏನಾಕೈತೆ ಅಂತ. ಅವಾಗ ಕೊಡ್ತೀವಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ, ಅವಾಗ ಅಂತೀವಿ ಗೈಸ್. ನಮ್ಮ ಅಣ್ಣ ಅಲ್ಲಿ ನಿಂತಾನ್ರಿ, ಅವನೊಂದು ಇದು ಟ್ರಿಪ್ಪಿಂದ ಇದು ಹೆಂಗಾತಂತ ಕೇಳ್ಕೊಂಡು ಬರೋದು ಬಂದಿದ್ದಾಡಿ. ಅವನೊಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ರೋಯ್, ಟ್ರಿಪ್ಗೆ ಹೋಗಿ ಬಂದೆಲ್ಲ, ಹೆಂಗೆ ಅನ್ನಿಸ್ತು ಟ್ರಿಪ್? ಮಸ್ತ್. ಮತ್ತು ಮುಂದೆ ಏನು ಅನ್ನಿಸ್ತು ಮುಂದೆ? ಗೋವಾದಾಗ ಏನೇನೆಲ್ಲ ಎಂಜಾಯ್ ಮಾಡಿದ್ವಿ ಬಯಸ್ಕೊಂಡೆ. ಮತ್ತೆ ಬಿಡು, ನಿನಗೆ ಎಲ್ಲೆಲ್ಲಿ ಹೋಗ್ಬೇಕಂತ ಆಸೆ ಐತೆ? ಎಲ್ಲೆಲ್ಲಿ ಹೋಗ್ಬೇಕಂತ ಆಸೆ ಐತೆ ನಿನಗೆ? ಇನ್ನೂ ಅಡ್ಡಾಡ್ಬೇಕಿತ್ತು, ಇನ್ನೊಂದು 2 ದಿನ ಸಿಕ್ಕಿದ್ರೆ ಫುಲ್ ಅಡ್ಡಾಡ್ಬೋದು. ಹಾಂ, ನೆಕ್ಸ್ಟ್ ಟೈಮ್ ನಾವು ಅಷ್ಟೇ ಹೋಗೋಣ ಅಂತ. ಯಾರು ಹೇಳೋದು ಬೇಡ. ಗೋಕರ್ಣಕ್ಕೆ ಹೋಗೋಣ, ಗೋಕರ್ಣಕ್ಕೆ ಹೋಗಿ ಗೋಕರ್ಣ ಬೀಚ್ ಹೋಗೋಣ ಅಷ್ಟೇ. ಅದಾದ್ಮೇಲೆ ಕೇವ್ಸ್ ಅದಾವ, ಕೇವ್ಸಿಗೆ ಹೋಗೋಣ. ಗೋಕರ್ಣದಾಗ 2-3 ಪ್ಲೇಸ್ ಅದಾವ. ನೀನು ನಾಯಿ ಆಗ್ಯಾನ? ಸೊ ಗಾಯ್ಸ್, ಈಗ ಅಲ್ಲಿ ಹೋಗಿ ಚಾ ಕುಡ್ದು ಬರ್ತೀವಿ. ಸ್ವಲ್ಪ ನಿದ್ದೆ ಬರತ್ತಿತ್ತು, ಇಷ್ಟ ಮಟ್ಟ ನಮ್ಮ ಪಪ್ಪ ಹೊಡಿತಿದ್ರು. ಈಗ ಡ್ರೈವರ್ ಚೇಂಜ್ ಆಕಾರೆ ನಮ್ಮ 3 ಮಂದಿಗಳಿಗೆ ಯಾರು ಹೊಡಿತಾರೋ ಗೊತ್ತಿಲ್ಲ, ನೋಡಂಗಾಯ್ತು ಈಗ. ಸೊ